ನಿನ್ನೆ ನಡೆದ RCB ಮತ್ತು ಗುಜರಾತ್ ಜೈಂಟ್ಸ್ ಮ್ಯಾಚಲ್ಲಿ ರೆಕಾರ್ಡಿಂಗ್ ಚೇಸ್ನ ಮಾಡಿದ್ದಾರೆ. RCB ಅವರು 201ನ ಚೇಸ್ ಮಾಡಿದ್ದಾರೆ. ರಿಚಾ ಘೋಷ್ ಆಗಲಿ, ಎಲಿಸ್ ಪೆರಿ ಹಾಗೆ ಅನುಜಾ ಅವರು ಒಳ್ಳೆ ಬ್ಯಾಟಿಂಗ್ನ ಆಡಿ 200 ಚೇಸ್ ಮಾಡಿ ಗೆದ್ದಿದ್ದಾರೆ. ನಮ್ಮ RCB ಹುಡುಗಿರು ಹೆಂಗೆ ಹೊಡೆದ್ರು ಅಂದರೆ ಮಗ ನಾಯಿ ಹೊಡೆದಂಗೆ ಹೊಡೆದ್ರು. ರಿಚಾ ಘೋಷ್ ಏನು ಫಿನಿಶಿಂಗರು, ಒಳ್ಳೆ ರಜೆಲ್ ಆಡ್ದಂಗೆ ಆಡಿದ್ರು. ಹಾಗೆ ಕನಿಕ್ ಅವ್ರು ಕೂಡ ಕ್ರೆಡಿಟ್ಸ್ ಕೊಡಲೇಬೇಕು. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ತೋರಿಸಿದ್ರು. ರಿಚಾ ಮತ್ತು ಅನುಜಾ ಇಬ್ಬರು ಸೇರ್ಕೊಂಡು 93 ರನ್ ಹೊಡಿತಾರೆ. ಕೇವಲ 39 ಬಾಲಲ್ಲಿ ಪಾರ್ಟ್ನರ್ಶಿಪ್ ಮಾಡಿ ಗೆಲ್ತಾರೆ ಮಗ ನಾಟ್ಔಟ್ ಆಗಿ. ಮೊದಲಿಗೆ RCB ವುಮೆನ್ನು ಟಾಸ್ ಗೆದ್ದು ಬೌಲಿಂಗ್ನ ತಗೋತಾರೆ. ಪವರ್ ಪ್ಲೇಲಂತೂ ಸಖತ್ತಾಗಿ ಮಾಡ್ತಾರೆ. ಬರೀ 39 ರನ್ ಕೊಡೋದು, 1 ವಿಕೆಟ್ ತಗೋತಾರೆ. ರೇಣುಕಾ ಸಿಂಗ್ ಅವರು, ಲಾರಾ ಓಲ್ವರ್ತ್ ಅವ್ರದ್ದು. ಫಸ್ಟ್ 10 ಓವರ್ ಅಂತೂ ನಾನು ಒಂದು 130ರಿಂದ 140 ಹೊಡಿತಾರೆ. RCB ಅವರು ಆರಾಮ್ಸೆ ಚೇಸ್ ಮಾಡ್ತಾರೆ ಅಂದ್ಕೊಂಡಿದ್ರೆ ಗಾರ್ಡ್ನರ್ ಮತ್ತು ಡಾರ್ಟಿನ್ ಇಬ್ಬರು ಸೇರ್ಕೊಂಡು ಹೊಡೆದ್ರು. ಹಾಗೆ ಗಾರ್ಡ್ನರ್ ಅವರು ಕೂಡ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಹ್ಯಾಟ್ರಿಕ್ 4ನ ಹೊಡೆದು ಅದ್ರ ನೆಕ್ಸ್ಟ್ ಓವರೇ ಔಟ್ ಆಗ್ತಾರೆ. ಆವಾಗ ಗಾರ್ಡನ್ ಮತ್ತು ಇಬ್ಬರು ಸೇರ್ಕೋತಾರೆ ಗುರು. ಇಬ್ಬರು ಹೊಡೆದ್ರು. ಗಾರ್ಡ್ನರ್ ಅವರು ಎಂಡ್ 6ನೊಂದಿಗೆ 79 ರನ್ ಹೊಡಿತಾರೆ ಕೇವಲ 37 ಬಾಲಲ್ಲಿ. 1.2 ಕೋಟಿ ಕೊಟ್ಟು ಪ್ರೇಮ ರಾವತ್ ಅವ್ರಿಗಂತೂ ಬೆವರು ಇಳಿಸ್ಬಿಡ್ತಾರೆ. ಗಾರ್ಡ್ನರ್ ಅವರು ಕಂಟಿನ್ಯೂಸ್ 3 6 ಹೊಡೆದು 20 ರನ್ ಹೊಡ್ಸ್ಕೊಂಡು ಏನು ಅಂತ ಇಂಪ್ರೆಸಿವ್ ಆಗಿ ಕಾಣಲಿಲ್ಲ. ಆದರೆ ಮುಂದಿನ ಮ್ಯಾಚಲ್ಲಿ ನೋಡೋಣ, ಯಾಕಂದರೆ ಈ ಮ್ಯಾಚಲ್ಲಿ ಬ್ಯಾಟಿಂಗ್ ಪಿಚ್ ಇದ್ದಿದ್ದರಿಂದ ಏನು ಹೇಳೋಕ್ಕಾಗಲ್ಲ. ರೇಣುಕಾ ಸಿಂಗ್ ಮತ್ತು ಅನುಜಾ ರಾವತ್ ಅವ್ರು ಬಿಟ್ಟರೆ ಯಾರೂ ಚೆನ್ನಾಗಿ ಬೌಲಿಂಗ್ ಮಾಡಲಿಲ್ಲ ಮಗ. ವೇರಾಮ್ ಅವ್ರು ಕೂಡ 50ನ ಕಂಪ್ಲೀಟ್ ಮಾಡ್ತಾರೆ, ಬ್ಯಾಟಿಂಗಲ್ಲ ಬೌಲಿಂಗಲ್ಲಿ. ಲಾಸ್ಟಲ್ಲಿ ಕಿಮ್ ಗರ್ತ್ ಅವರು ಲಾಸ್ಟ್ ಓವರ್ ಒಂದು ಸ್ವಲ್ಪ ಚೆನ್ನಾಗಿ ಆಗ್ತಾರೆ. ಅದರಿಂದ ಟಾರ್ಗೆಟ್ ಎಷ್ಟು ಅಂದರೆ 201 ರನ್ ಹೊಡಿತಾರೆ ಗುಜರಾತ್ ಜೈಂಟ್ಸ್ ಅವರು. ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗಿದ ತಕ್ಷಣ ಸ್ಮೃತಿ ಮಂದನ್ ಅವರು ಫಸ್ಟ್ 2 ಬಾಲ್ಗೆ 2 ಬೌಂಡ್ರಿ ಹೊಡೆದು ಒಳ್ಳೆ ಬ್ಯಾಟಿಂಗ್ ಪಿಚ್ಚು ಆರಾಮ್ಸಾಗಿ ಚೇಸ್ ಮಾಡ್ತಾರೆ ಅನ್ಕೋತಾ ಇದ್ರೆ ನೆಕ್ಸ್ಟ್ ಓವರೇ ಬರ್ತಾರೆ ಮಗ ಗಾರ್ಡ್ನರು. ಏನು ಬೌಲಿಂಗ್ ಮಾಡ್ತಾರೆ ಅಂದರೆ ಓಪನರ್ಸ್ ಆದಂಥ ಸ್ಮೃತಿ ಮಂದನ ಹಾಗೆ ಡೇನಿಯಲ್ ಬ್ಯಾಟ್ ಇಬ್ಬರನ್ನು ಕೂಡ ಪೆವಿಲಿಯನ್ಗೆ ಕಳಿಸಿ ಒಂದೇ ಒಂದು ರನ್ ನೀಡ್ತಾರೆ. ಕಂಪ್ಲೀಟ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಮಾಡಿದ್ರು, ನೋ ಡೌಟ್. ಬೇಗ ಒಂದೇ ಓವರಲ್ಲಿ 2 ವಿಕೆಟ್ ಬಿದ್ದಾಗ ನಮ್ಗೆ ಅನಿಸಿದೊಂದೇ, ವಿ ಓನ್ಲಿ ಬಿಲೀವ್ ಇನ್ ಪೆರ್ರಿ ಮತ್ತು ಬೀಸ್ಟ್ ಅವರು ಸ್ಲೋ ಆಗಿ ರಿಕವರಿ ಮಾಡ್ತಾರೆ. ಒಂದು ಕಡೆ ಪೆರ್ರಿ ಅವರು ಹೊಡಿತಾ ಇರ್ತಾರೆ, ಈ ಕಡೆ ಬೀಸ್ಟ್ ಅವರು ಸ್ಲೋ ಆಗಿ ಸಿಂಗಲ್ಗಳು ಮತ್ತು ಡಾಟ್ ಬಾಲ್ಸ್ನ ಆಡಿ ಪ್ರೆಷರ್ ಆಗ್ತಾ ಇರ್ತಾರೆ ಪೆರ್ರಿ ಅವರಿಗೆ. ಹಂಗೋ ಇಬ್ಬರು ಸೇರ್ಕೊಂಡು 86 ರನ್ ಪಾರ್ಟ್ನರ್ಶಿಪ್ನ ಮಾಡ್ತಾರೆ. ಅದಾಗಿದ ತಕ್ಷಣ ರಾಘವಿ ಬೀಸ್ಟ್ ಅವರು ಸ್ಲೋವರ್ ಬಾಲ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಮಿಡ್ ವಿಕೆಟಲ್ಲಿ. ನೆಕ್ಸ್ಟ್ ಬಂದಂಥ ರಿಚಾ ಘೋಷ್ ಅವರು ಮೊದಲನೇ ಬಾಲೇ ಬೀಸಕ್ಕೆ ಹೋಗಿ ಕ್ಯಾಚ್ನ ಕೊಡ್ತಾರೆ. ಕ್ಯಾಚ್ ಡ್ರಾಪ್ ಮಾಡಿದ್ರು ಸಿಮ್ರಾನ್ ಅವರು. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ಕ್ಯಾಚ್ ಡ್ರಾಪ್ ಮಾಡಿದ್ರಿಂದಾನೇ ಮ್ಯಾಚ್ ಕೂಡ ಡ್ರಾಪ್ ಮಾಡಿದ್ರು ಗುಜರಾತ್ ಜೈಂಟ್ಸ್ ಅವರು. ಬೀಸ್ಟ್ ಅವರು 100 ರನ್ ಇದ್ದಾಗ ಔಟ್ ಆದರೆ ಪೆರ್ರಿ ಅವರು 107 ರನ್ ಇದ್ದಾಗ ಔಟ್ ಆಗ್ತಾರೆ. ಈಗ ಒಂದಾಗಿದ್ದೆ ರಿಚಾ ಘೋಷ್ ಹಾಗೆ ಅನುಜಾ ಅವರೇ ಫಸ್ಟು ಸ್ಟೆಪ್ ಔಟ್ ಆಗೆಲ್ಲ ಚಾರ್ಜ್ನ ತಗೋತಾರೆ. ಆದರೆ ರಿಚಾ ಘೋಷ್ ಅವರು ಗಾರ್ಡ್ನರ್ ಓವರಲ್ಲಿ ಎಲ್ಲಿವರೆಗೂ ಹೀರೋ ಆಗಿದ್ರು ಗಾರ್ಡ್ನರ್ ಅವರು, ಅದೊಂದೇ ಓವರಲ್ಲಿ ಗುಜರಾತ್ ಟೀಮ್ಗೆ ವಿಲನ್ ಆಗಿಬಿಡ್ತಾರೆ 23 ರನ್ ಕನ್ಸೀಡ್ ಮಾಡಿ. ಇಬ್ಬರು ಕೂಡ 93 ರನ್ ಪಾರ್ಟ್ನರ್ಶಿಪ್ ಮಾಡಿ ಒಳ್ಳೆ ಬ್ಯಾಟಿಂಗ್ ಆಡಿ ಟೀಮ್ನ ಗೆಲ್ಸ್ಕೊಟ್ರು. ಇದು ಹೈಯೆಸ್ಟ್ ಚೇಸ್ ಆಗಿರುತ್ತೆ ವುಮೆನ್ಸ್ IPL ಅಲ್ಲಿ. 202 ರನ್ ಚೇಸ್ ಮಾಡಿದ್ರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ ತಂಡ. ಇಷ್ಟೊಂದು ಜನ ಕೇಳ್ತಾ ಇದ್ದೀರಾ ಶ್ರೇಯಾಂಕ ಪಾಟೀಲ್ ಯಾಕೆ ಆಡ್ತಾ ಇಲ್ಲ ಅಂತ. ಶ್ರೇಯಾಂಕ ಪಾಟೀಲ್ ಅವ್ರು ಯಾಕೆ ಆಡ್ತಾ ಇಲ್ಲ ಅಂದರೆ ಅವರು ಇಂಜುರಿಯಿಂದ ಫಸ್ಟ್ 2-3 ಮ್ಯಾಚಸ್ ಆಚೆ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಬೇಗ ರಿಕವರಿ ಆಗಿ ನೆಕ್ಸ್ಟ್ ಮ್ಯಾಚೇ ಆಡಲಿ ಅಂತ.